Good morning everyone. So in the previous class we have completed data types. We saw 5 different data types, that is basic data types: integer, floating point, double, character and byte. And after that we need to start with a symbolic constant. What is a symbolic constant? As you have already completed the study of constant ಅಂತಂದ್ರೆ ಅದು ಪ್ರೊಸೆಸಿಂಗ್ ಆಗಿ ವ್ಯಾಲ್ಯೂ ಚೇಂಜ್ ಆಗಂಗಿಲ್ಲ. ದ ವ್ಯಾಲ್ಯೂ ದ್ಯಾಟ್ ಡಸ್ ನಾಟ್ ಚೇಂಜ್ ಆಫ್ಟರ್ ಪ್ರೊಸೆಸಿಂಗ್ ವಿಚ್ ವಿಲ್ ಬಿ ಸೇಮ್ ಥ್ರೂ ಔಟ್, ಅದನ್ನು ನಾವೇನಂತ ಕರಿತೇವೆ? ಕಾನ್ಸ್ಟಂಟು ಅಂತ ಕರಿತೇವೆ. ಸೊ ಆ ರೀತಿಯಾದಂಥ ಕಾನ್ಸ್ಟಂಟ್ ಒಳಗೂ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಯು ಹ್ಯಾವ್ ಸ್ಟಡಿಡ್. You have integer constant, you have real constant, you have character constant and you have string constant also, right? A name which is used to replace either character constant, string constant or an integer constant. ಈಗ ಆಲ್ರೆಡಿ ಏನು ಎಕ್ಸಿಸ್ಟ್ ಆಗ್ತಾವಲ್ಲ ಆ ಕಾನ್ಸ್ಟಂಟನ್ನು ರಿಪ್ಲೇಸ್ ಮಾಡಲಿಕ್ಕೆ ನಾವೇನು ನೇಮನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅ ಸಿಂಬಾಲಿಕ್ ಕಾನ್ಸ್ಟಂಟ್. ಇಫ್ ಎಟ್ ಆಲ್ ಸಮಥಿಂಗ್ ಅಪಿಯರ್ಸ್ ರಿಪೀಟೆಡ್ಲಿ ಥ್ರೂ ಔಟ್ ದ ಪ್ರೋಗ್ರಾಮ್. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್. ಏರಿಯಾ ಮತ್ತು ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಪೈ ಅವಶ್ಯಕತೆ ಬೀಳ್ತೈತಿ, ರೈಟ್? ನಾವು ಪ್ರತಿ ಸರಿನೂ ವ್ಯಾಲ್ಯೂ ವಿಚ್ ವಿಲ್ ಬಿ ಅ ಕಾನ್ಸ್ಟಂಟ್, ಅದು 3.142 ಏನು ಚೇಂಜ್ ಆಗುತ್ತಾ? ಆಗಂಗಿಲ್ಲ. ವಿಚ್ ವಿಲ್ ಬಿ ಅ ಕಾನ್ಸ್ಟಂಟ್ ಆ್ಯಂಡ್ ಸೇಮ್ ಹ್ಯಾಸ್ ಟು ಬಿ ಯೂಸ್ಡ್ ಥ್ರೂ ಔಟ್ ದ ಪ್ರೋಗ್ರಾಮ್. ನೀವು ಎಲ್ಲೆಲ್ಲಿ ಪೈನ ಯೂಸ್ ಮಾಡ್ತೀರಿ ಅಲ್ಲಿ ಪ್ರತಿ ಸರಿ ಒಂದೊಂದು ಬೇರೆ ಬೇರೆ ವ್ಯಾಲ್ಯೂ ಬರೋಂಗಿಲ್ಲ, ಅದೇ ಕಾನ್ಸ್ಟಂಟ್ ವ್ಯಾಲ್ಯೂನೇ ಬರ್ತೈತಿ. ಸೊ ಈ ರೀತಿ ಪ್ರತಿ ಸರಿನೂ ವ್ಯಾಲ್ಯೂನ ಎಂಟರ್ ಮಾಡೋ ಬದಲಿಗೆ ನಾವೇನು ಮಾಡ್ಬೋದು? ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಕ್ಯಾನ್ ಯೂಸ್ ಅ ಸಿಂಬಾಲಿಕ್ ಕಾನ್ಸ್ಟಂಟ್. ಪೈನ ಈ ರೀತಿಯಾಗಿ ಡಿಫೈನ್ ಮಾಡ್ಬೋದು. ಪೈ ಅಂತ ಹೇಳಿ ಬರೋದು ಅದರ ವ್ಯಾಲ್ಯೂನ ಕೊಟ್ಬಿಟ್ವಿ ಅಂದ್ರೆ ಎಲ್ಲ ಕಡೆ ಪ್ರೋಗ್ರಾಮ್ ಒಳಗೆ ಎಲ್ಲೆಲ್ಲಿ ಪೈ ಅವಶ್ಯಕತೆ ಇರ್ತೈತಿ. ಇಫ್ ಯು ಜಸ್ಟ್ ಯೂಸ್ ದಿಸ್ ವರ್ಡ್, ಈ ನೇಮನ್ನು ಯೂಸ್ ಮಾಡಿದ್ರಿ ಅಂದರೆ ದಿಸ್ ವರ್ಡ್ ವಿಲ್ ಬಿ ರಿಪ್ಲೇಸ್ಡ್ ಬೈ ದ ವ್ಯಾಲ್ಯೂ. ಅದ್ರ ಬದಲಿಗೆ ನಮ್ಗೆ ಏನು ಬರ್ತೈತಿ? ಅದರಿಂದ ವ್ಯಾಲ್ಯೂ ರಿಪ್ಲೇಸ್ ಆಗಿ ಬರ್ತೈತಿ. ಸೊ ದಟ್ ಈಸ್ ಯೂಸಿಂಗ್ ನೇಮ್ಸ್ that is going to substitute or replace, which is going to substitute or replace a real constant, integer constant, character constant or a string constant ಗೆ ಏನಂತ ಕರಿತೇವೆ? ಸಿಂಬಾಲಿಕ್ ಕಾನ್ಸ್ಟಂಟ್ ಅಂತ ಕರಿತೇವೆ. ವೈ ಆರ್ ಗೋಯಿಂಗ್? ಈಗ ಸದ್ಯಕ್ಕೆ ನೀವು ಅನ್ಬೋದು, ಯಾಕ್ರಿ ಮೇಡಮ್ ಮ್ಯಾಲೆ ಪೈ ಅಂತ ಹೇಳಿ ಅದನ್ನು ಡಿಫೈನ್ ಮಾಡಿ ಎಲ್ಲ ಕಡೆ ಪೈ ಬದಲಿ 3.1 ರಿಪ್ಲೇಸ್ ಮಾಡೋದು ನಾವೇ ಯೂಸ್ ಮಾಡ್ಕೋಬೋದಲ್ಲ? ವಿ ಕ್ಯಾನ್ ಯೂಸ್. ಎಲ್ಲೆಲ್ಲಿ ಬರ್ತೈತಿ ಪ್ರೋಗ್ರಾಮ್ನಾಗ ಅಲ್ಲೆಲ್ಲ 3.14 ಡೈರೆಕ್ಟಾಗಿ ನಾವೇ ರಿಪ್ಲೇಸ್ ಮಾಡ್ಕೊತ ಹೋಗ್ಬೋದು. ವೈ ಟು ಡಿಫೈನ್ ದ್ಯಾಟ್ ಒನ್? ಕನ್ಸಿಡರ್ ಅನದರ್ ಎಕ್ಸಾಂಪಲ್. ಫಸ್ಟಿಗೆ ಅಡ್ಮಿಷನ್ ತಗೊಂಡಾಗ ವೆನ್ ವಿ ಸ್ಟಾರ್ಟೆಡ್ ಯುವರ್ ಕ್ಲಾಸಸ್ ಇನ್ನೂ ಸಪ್ಲಿಮೆಂಟ್ರಿ ರಿಸಲ್ಟ್ ಬಂದಿರಲಿಲ್ಲ ಅಥವಾ ಕೌನ್ಸ್ಲಿಂಗ್ ಆಗಿರಲಿಲ್ಲ. ಆವಾಗ ನಿಮ್ಮ ಸ್ಟ್ರೆಂತ್ ಎಷ್ಟಿತ್ತು? ಇಟ್ ವಾಸ್ ಅರೌಂಡ್ 32, ರೈಟ್? ರೆಕಾರ್ಡ್ಸ್ನಾಗ ನಾವು ಎಲ್ಲೇ BCA ಸ್ಟ್ರೆಂತು ಅಂತಂತ ಬಂದಾಗ ಅದನ್ನು ನಾವೇನು ಮಾಡ್ತಿದ್ವಿ? 32 ಅಂತ ಹೇಳಿ ರಿಪ್ಲೇಸ್ ಮಾಡ್ತಿದ್ವಿ. ವೆರ್ ಎವರ್ ದ ರಿಕ್ವೈರ್ಮೆಂಟ್ ಆಫ್ ಸ್ಟ್ರೆಂತ್ ವಾಸ್ ನೀಡೆಡ್ ಇಟ್ ವಾಸ್ 32. ಓಕೆ, ಆಮೇಲೆ ಏನಾಗ್ಲಿಕ್ಕತ್ತಿದ್ದು? ದಿನ ಹೆಚ್ಚಿಗೆ ಹಾಕ್ಕೊಂತ ಹೋದರು. ಆ್ಯಂಡ್ ಪ್ರೆಸೆಂಟ್ಲಿ ಯು ಆರ್ ಅರೌಂಡ್ 56, ರೈಟ್? ಸೊ ಈ ರೀತಿ ಚೇಂಜಸ್ ಆದಾಗ ನಾ ಎಲ್ಲೆಲ್ಲಿ ಆ ಸ್ಟ್ರೆಂತನ್ನು ಯೂಸ್ ಮಾಡೀನಿ ಎಲ್ಲ ಕಡೆನೂ ಹೋಗಿ ಚೇಂಜ್ ಮಾಡಬೇಕು. ಅಕಸ್ಮಾತಾಗಿ ನಾವು ಒಂದು ಕಡೆ ಅದನ್ನು ಮಿಸ್ ಮಾಡಿದೆ ಅಂತಂದ್ರೆ, ಇಫ್ ಎಟ್ ಆಲ್ ಐ ಮಿಸ್ ಸಮ್ವೇರ್, ಅದೇನಾಗುತ್ತೆ? ರಿಸಲ್ಟ್ ಮೇಲೆ ದೊಡ್ಡ ಇಂಪ್ಯಾಕ್ಟನ್ನು ಹಾಕ್ತೈತಿ. ಓಕೆ, ಒಂದು 10-15 ಕಡೆ ಅದು ಪ್ರೋಗ್ರಾಮ್ನಾಗ ಆ 10-15ರಾಗ 13 ಕಡೆ ಚೇಂಜ್ ಮಾಡೀನಿ, 2 ಕಡೆ ಮಿಸ್ ಆಗಿಬಿಟ್ಟವು. ಬಿಕಾಸ್ ವಿ ಹ್ಯಾವ್ ಟು ಕೀಪ್ ಆನ್ ಚೆಕಿಂಗ್ ಎವ್ರಿವೇರ್, ಎಲ್ಲೈತಿ. ಅದ್ರ ಬದಲಿಗೆ ನೀವು ಫಸ್ಟಿಗೆ ಸಿಂಬಾಲಿಕ್ ಕಾನ್ಸ್ಟಂಟನ್ನು ಡಿಫೈನ್ ಮಾಡಿದ್ರಿ ಅಂದರೆ ಒಂದೇ ಕಡೆ ಸ್ಟ್ರೆಂತ್ 32 ಇದ್ದಲ್ಲಿ ಆ 32ನ ತೆಗೆದು 56 ಮಾಡಿದ್ರಿ ಅಂದರೆ ಮುಂದೆ ಎಲ್ಲೆಲ್ಲಿ ನೀವು ಸ್ಟ್ರೆಂತ್ ಅನ್ನುವಂಥ ವೇರಿಯೇಬಲ್ ಬರ್ತೈತಿ ಅಲ್ಲಿ ಎಲ್ಲ ಕಡೆನೂ ಏನಾಗ್ತಿತ್ತು? ಅದು 32 ಹೋಗಿ ಇಟ್ ವುಡ್ ಬಿ ರಿಪ್ಲೇಸ್ಡ್ ವಿತ್ ಏನಾಗ್ತಿತ್ತು? ಅದು ಏನಾಗ್ತಿತ್ತು? ತಾನೇ ಆಟೋಮೆಟಿಕ್ ಆಗಿ 56 ಆಗಿ ಚೇಂಜ್ ಆಗ್ತಿತ್ತು. ಆದರೆ ಈ ರೀತಿ ಚೇಂಜ್ ಆಗಂಗಿಲ್ಲ. ನೀವು ಪ್ರತಿ ಸರಿನೂ ಹೋಗಿ ಎಲ್ಲೆಲ್ಲದ ಹುಡುಕಿ ತೆಗೆದು ಅದನ್ನು ಚೇಂಜ್ ಮಾಡೋದು ಪ್ರಾಬ್ಲಮೆಟಿಕ್ ಆಗ್ತಿತ್ತು. ಇನ್ನೊಂದು ಪ್ರಾಬ್ಲಮ್, ಈ 32 ಒಂದು ಕಡೆ ಸ್ಟ್ರೆಂತನ್ನು ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತೈತಿ,
ಇನ್ನೊಂದು 2-3 ಕಡೆ ಯಾರ್ದೋ ಮಾರ್ಕ್ಸನ್ನು ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಸಮ್ವೇರ್ ಇಟ್ ಈಸ್ ಸ್ಟ್ರೆಂತ್ ಆಫ್ BCA ಆ್ಯಂಡ್ ಇನ್ನೊಂದು 2 ಕಡೆ 32 ಬಂದೈತಿ, ಇಟ್ ಈಸ್ ಮಾರ್ಕ್ಸ್ ಆಬ್ಟೈನ್ಡ್. ಯಾರೋ ಒಬ್ರು ಫಿಸಿಕ್ಸ್ನಾಗ ತೊಗೊಂಡಿದ್ದು ಮಾರ್ಕ್ಸ್ ಐತಿ, ಇನ್ನೊಬ್ರು ಯಾರೋ ಒಬ್ರು ಕೆಮಿಸ್ಟ್ರಿ ಒಳಗೆ ತೊಗೊಂಡಿದ್ದು ಮಾರ್ಕ್ಸ್ ಐತಿ. ವ್ಯಾಲ್ಯೂ ಸೇಮ್ ಅದಾವ ಪ್ರೋಗ್ರಾಮ್ನಾಗ 32 ಬಂದೈತಿ. ಒಂದು ಕಡೆ ಅದು ಸ್ಟ್ರೆಂತನ್ನು ರಿಪ್ರೆಸೆಂಟ್ ಮಾಡ್ತೈತಿ, ಒಂದು ಕಡೆ ಅದು ಫಿಸಿಕ್ಸ್ ಒಳಗಿನ ಮಾರ್ಕ್ಸನ್ನು ರಿಪ್ರೆಸೆಂಟ್ ಮಾಡ್ತೈತಿ, ಒಂದು ಕಡೆ ಕೆಮಿಸ್ಟ್ರಿ ಒಳಗಿನ. ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಿಲ್ಲ? ಕ್ರಿಯೇಟೆಡ್ ದ ಕನ್ಫ್ಯೂಷನ್, ಎಸ್ ಆರ್ ನೋ? ಅದ್ರ ಬದಲಿಗೆ ನಾ ಈ 32ನ ಸ್ಟ್ರೆಂತ್ ಅಂತ ಹೇಳಿ ಕೊಟ್ಬಿಟ್ಟಿದ್ದೆ ಅಂತಂದ್ರೆ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ, ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಓಕೆ, ಇಟ್ ಈಸ್ ಸ್ಟ್ರೆಂತ್ ಆ್ಯಂಡ್ ಆಟೋಮೆಟಿಕ್ ಆಗಿ ಕಂಪೈಲರ್ ಅದ್ರದ್ದು ವ್ಯಾಲ್ಯೂ ಯಾವಾಗ ಬೇಕಾಗ್ತೈತಿ ಅವಾಗ ತಾನೇ ರಿಪ್ಲೇಸ್ಮೆಂಟ್ ಮಾಡ್ಕೊತಿತ್ತು. ಹೌದಾ? ಸೊ ಒಂದು ಮಾಡಿಫೈ ಮಾಡೋದು ಡಿಫಿಕಲ್ಟ್ ಅದ, ಇನ್ನೊಂದು ಕೆಲವೊಂದ್ಸರಿ ಏನಾಗ್ತದಲ್ಲ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಟ್ಸ್ ನಾಟ್ ಈಸಿ. Right? So we are having 2 problems. One is if you want to modify, that is whenever you want to make changes to the constant value, you need to go through the whole program. You need to search for that particular value throughout the program and then change it. ಪೂರ್ತಿ ಪ್ರೋಗ್ರಾಮ್ ಅನ್ನು ಹುಡುಕಿ ಎಲ್ಲೆಲ್ಲಿ ಅದನ್ನು ಯೂಸ್ ಮಾಡೇವಿ ಅಲ್ಲಿ ಎಲ್ಲ ಕಡೆನೂ ಮಾಡಿಫೈ ಮಾಡಬೇಕಾಗ್ತೈತಿ, which is a difficult task and sometime you may forget to modify somewhere. ಎಲ್ಲರೇ ಒಂದು ಕಡೆ ನೆನಪಾರ್ಬೋದು. ಆ ರೀತಿ ನೆನಪಾರಿದ್ರಿ ಅಂತಂದ್ರೆ ಓವರ್ ಆಲ್ ರಿಸಲ್ಟ್ ಮೇಲೆ ಅದರದ ಇಂಪ್ಯಾಕ್ಟ್ ಇರ್ತೈತಿ. ಒಂದು ಮಾಡಿಫಯಬಿಲಿಟಿ ಡಿಫಿಕಲ್ಟ್ ಅದ. ಎರಡನೇದು, ಇಫ್ ಯು ಆರ್ ಯೂಸಿಂಗ್ ಅ ನಾರ್ಮಲ್ ವ್ಯಾಲ್ಯೂ, ಈ ಸಿಂಬಾಲಿಕ್ ಕಾನ್ಸ್ಟೆಂಟ್ ಬದಲಿಗೆ ನೀವು ಸಿಂಬಾಲಿಕ್ ಕಾನ್ಸ್ಟೆಂಟ್ ಯೂಸ್ ಮಾಡಲಿಲ್ಲ ಅಂದರೆ ಈ 2 ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೀರಿ. ಒಂದು ಮಾಡಿಫೈ ಮಾಡೋದು ಡಿಫಿಕಲ್ಟ್ ಆಗ್ತೈತಿ, ಎರಡನೇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಯಾವ ವ್ಯಾಲ್ಯೂವನ್ನು ಎದಕ್ಕೆ ಯೂಸ್ ಮಾಡ್ಲಿಕ್ಕೆ. ನಾನು ಎಕ್ಸಾಂಪಲ್ ಹೇಳಿದೆ, ವೆದರ್ 32 ರಿಪ್ರೆಸೆಂಟ್ಸ್ ಸ್ಟ್ರೆಂತ್ ಆರ್ ಇಟ್ ಈಸ್ ರಿಪ್ರೆಸೆಂಟಿಂಗ್ ಫಿಸಿಕ್ಸ್ ಮಾರ್ಕ್ಸ್ ಆರ್ ಇಟ್ ಈಸ್ ರಿಪ್ರೆಸೆಂಟಿಂಗ್ ಕೆಮಿಸ್ಟ್ರಿ ಮಾರ್ಕ್ಸ್. ಇಲ್ಲ ಅಂತಂದ್ರೆ ನೀವು ಪಾಸಿಂಗನ್ನು ಕೊಟ್ಟಿರ್ತೀರಿ, ಒಂದು ಕ್ಲಾಸಿನ ಸ್ಟ್ರೆಂತು 35 ಅದ ಆ್ಯಂಡ್ ಇಫ್ ವೆನ್ ಯು ಆರ್ ಗೋಯಿಂಗ್ ಟು ಚೆಕ್ ದ ಬೌಂಡ್ರಿ ಲೈನ್ ಫಾರ್ ಪಾಸ್ ಅಂತ ಕೊಡ್ಬೇಕಂದ್ರೆ 35 ಅಂತ ಹೇಳಿ, ಅಂದರೆ ಮಿನಿಮಮ್ ಮಾರ್ಕ್ಸ್ ಈಸ್ 35 ಆ್ಯಂಡ್ ಇವನ್ ಸ್ಟ್ರೆಂತ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕ್ಲಾಸ್ ಈಸ್ 35. ಯಾವುದು ಮಿನಿಮಮ್ಮು, ಯಾವುದು ನಿಮ್ಮ ಕ್ಲಾಸಿನ ಸ್ಟ್ರೆಂತನ್ನು ರಿಪ್ರೆಸೆಂಟ್ ಮಾಡ್ತೈತಿ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಕೂಡ ಡಿಫಿಕಲ್ಟ್ ಆಗ್ತೈತಿ. ಸೊ ಈ ಕನ್ಫ್ಯೂಷನನ್ನು ಅವಾಯ್ಡ್ ಮಾಡಬೇಕು ಅಂದ್ರೆ ಆ್ಯಂಡ್ ಮಾಡಿಫೈ ಮಾಡೋದು ಈಸಿ ಆಗಲಿ ಅಂತ ಹೇಳಿ ಏನು ಮಾಡ್ತಾರೆ, ಸಿಂಬಾಲಿಕ್ ಕಾನ್ಸ್ಟೆಂಟನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಹೌ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಸಿಂಬಾಲಿಕ್ ಕಾನ್ಸ್ಟೆಂಟ್. ಸಿಂಬಾಲಿಕ್ ಕಾನ್ಸ್ಟೆಂಟು, ಇಫ್ ಯು ರಿಮೆಂಬರ್ ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮದ ಸ್ಟ್ರಕ್ಚರ್ ಹೇಳಿದ್ದೆ ನೆನಪಿತ್ತು ಅಂತಂದ್ರೆ, ದೆರ್ ಈಸ್ ಅ ಸೆಕ್ಷನ್ ಕಾಲ್ಡ್ ಆಸ್ ಡೆಫಿನೇಷನ್ ಸೆಕ್ಷನ್. ಅದನ್ನು ಹೇಳಬೇಕಾದ್ರೆ ನಾನು ಬರೀ ಇಷ್ಟೇ ಹೇಳಿದೆ, ಡೆಫಿನೇಷನ್ ಸೆಕ್ಷನ್ ಒಳಗೆ ಸಿಂಬಾಲಿಕ್ ಕಾನ್ಸ್ಟೆಂಟ್ಸನ್ನು ಡಿಫೈನ್ ಮಾಡ್ತೀವಿ ಅಂತ ಹೇಳಿ. ಲಿಂಕಿಂಗ್ ಸೆಕ್ಷನ್ ಆದಮೇಲೆ ಬರ್ತೈತಿ. ಬಿಫೋರ್ ಗ್ಲೋಬಲ್ ವೇರಿಯೇಬಲ್ಸ್ ಆ್ಯಂಡ್ ಆಫ್ಟರ್ ಲಿಂಕ್ ಸೆಕ್ಷನ್ ಯು ಹ್ಯಾವ್ ಡೆಫಿನೇಷನ್ ಸೆಕ್ಷನ್ where you are going to define the symbolic constant. ಅಲ್ಲಿ ನೀವು ಸಿಂಬಾಲಿಕ್ ಕಾನ್ಸ್ಟೆಂಟನ್ನು ಡಿಫೈನ್ ಮಾಡಿದ್ರಿ ಅಂತಂದ್ರೆ ಥ್ರೂಔಟ್ ದ ಪ್ರೋಗ್ರಾಮ್ ಎಲ್ಲೆಲ್ಲಿ ಆ ನೇಮ್ ಬರ್ತೈತಿ ಆ ನೇಮ್ ಬದಲಿಗೆ ವ್ಯಾಲ್ಯೂ ರಿಪ್ಲೇಸ್ ಆಗ್ತೈತಿ. ಆ್ಯಂಡ್ ಹೌ ಯು ಆರ್ ಗೋಯಿಂಗ್ ಟು ಡಿಫೈನ್ ದ ಸಿಂಬಾಲಿಕ್ ಕಾನ್ಸ್ಟೆಂಟ್. ಹ್ಯಾಶ್ ಡಿಫೈನ್, ಯು ಆರ್ ಗೋಯಿಂಗ್ ಟು ಯೂಸ್ ನೇಮ್ ಆಫ್ ದ ಸಿಂಬಾಲಿಕ್ ಕಾನ್ಸ್ಟೆಂಟ್. Symbolic constant name and then you will be having the value. ಅದನ್ನು ಯಾವ ವ್ಯಾಲ್ಯೂವಿಂದ ರಿಪ್ಲೇಸ್ ಮಾಡಬೇಕು ಆ ವ್ಯಾಲ್ಯೂ. ಹ್ಯಾಶ್ ಆ್ಯಂಡ್ ಡಿಫೈನ್ ಆರ್ ಕಂಟಿನ್ಯೂಸ್, ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಗ್ಯಾಪ್ ಇನ್ ಬಿಟ್ವೀನ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಅ ಸ್ಪೇಸ್. ಅದಾದಮೇಲೆ ನಾವೇನು ಕೊಡಬೇಕು, ಸಿಂಬಾಲಿಕ್ ಕಾನ್ಸ್ಟೆಂಟ್ದು ಹೆಸರು ಕೊಡಬೇಕು. ಯಾವ ಹೆಸರು ಬದಲಿಗೆ ವ್ಯಾಲ್ಯೂ ರಿಪ್ಲೇಸ್ ಆಗಬೇಕು, ಹೆಸರು ಮತ್ತು ಅದರ ವ್ಯಾಲ್ಯೂ. ಆಸ್ ಐ ಸೆಡ್, ಪೈ, ಯು ಮೇ ಯೂಸ್ ಪೈ ಆಸ್ ಅ ಸಿಂಬಾಲಿಕ್ ಕಾನ್ಸ್ಟೆಂಟ್. ಸೊ ಹ್ಯಾಶ್ ಡಿಫೈನ್ ಪೈ 3.142. ಥ್ರೂಔಟ್ ದ ಪ್ರೋಗ್ರಾಮ್ ವೆರೆವರ್ ದಿಸ್ ಪರ್ಟಿಕ್ಯುಲರ್ ನೇಮ್ ಪೈ, ಎಲ್ಲೆಲ್ಲಿ ಪೈ ಅಂತ ಬರ್ತೈತಿ ಅಲ್ಲೆಲ್ಲ ಏನಾಗುತ್ತೆ 3.142ದಿಂದ ರಿಪ್ಲೇಸ್ಮೆಂಟ್ ಆಗುತ್ತೆ. ಅನದರ್ ಎಕ್ಸಾಂಪಲ್, ಹ್ಯಾಶ್ define strength
56. Throughout the program, wherever you come across the word strength, wherever you come across the name strength, it will be replaced by 56. ಅದು ಎದರಿಂದ ರಿಪ್ಲೇಸ್ ಆಗ್ತೈತಿ? 56 ಇಂದ ರಿಪ್ಲೇಸ್ ಆಗ್ತೈತಿ. ಸೊ ದಿಸ್ ಈಸ್ ವಾಟ್ ಈಸ್ ಸಿಂಬಾಲಿಕ್ ಕಾನ್ಸ್ಟಂಟ್. ಇದನ್ನು ನಾವೇನಂತ ಕರಿತೀವಿ? ಸಿಂಬಾಲಿಕ್ ಕಾನ್ಸ್ಟಂಟು ಅಂತ ಕರಿತೀವಿ. ಆ್ಯಂಡ್ ವೆನ್ ಯು ಆರ್ ಯೂಸಿಂಗ್ ಸಿಂಬಾಲಿಕ್ ಕಾನ್ಸ್ಟಂಟ್ ಲೈಕ್ ಐಡೆಂಟಿಫೈಯರ್ಸು, ವೇರಿಯೇಬಲ್ಸು, ಕೀವರ್ಡ್ಸಿಗೆ ಹೆಂಗೆ ರೂಲ್ಸ್ ಅದಾವಲ್ಲ, ಆ ರೀತಿಯಾಗಿ ಸಿಂಬಾಲಿಕ್ ಕಾನ್ಸ್ಟಂಟನ್ನು ಡಿಫೈನ್ ಮಾಡಲಿಕ್ಕೂ ಕೂಡ ಕೆಲವೊಂದಿಷ್ಟು ರೂಲ್ಸ್ ಇದಾವೆ. ಫಸ್ಟ್ ರೂಲ್ ಈಸ್ hash define should be written continuously, then you have a space, after that you have name and then you have a space, then value. ಇದು ಇದರದ ಸಿಂಟ್ಯಾಕ್ಸ್. ಸಿಂಬಾಲಿಕ್ ನೇಮ್ ಏನು ಕೊಡ್ತಿರಲ್ಲ ನೀವು, ಇಟ್ ಶುಡ್ ಬಿ ಕಂಪಲ್ಸರಿ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಯು ಕೆನಾಟ್ ಯೂಸ್ ಕೀವರ್ಡ್ಸ್ ಹಿಯರ್. ಇಲ್ಲಿ ಕೀವರ್ಡ್ಸನ್ನು ಯೂಸ್ ಮಾಡಲಿಕ್ಕೆ ಬರಂಗಿಲ್ಲ, ಒಂದನೇದು. ಎರಡನೇದು, ಕಂಪಲ್ಸರಿ ಸಿಂಬಾಲಿಕ್ ಕಾನ್ಸ್ಟಂಟ್ ನೇಮ್ ಶುಡ್ ಬಿ ರಿಟನ್. It should be written in uppercase. First rule is you cannot use keywords as a symbolic constant names. Second one, they should be written in a uppercase letter. Keyword ಗೆ ಹೆಂಗೆ lower case compulsory ಅದಲ್ಲ, ಆ ರೀತಿ upper case compulsory ಅದ. Second rule. And the third rule is no blank space between the ಪಾಂಡ್ ಸೈನ್. ಪಾಂಡ್ ಸೈನು ಅಂತಂದರೆ ಇದು ಈ ಹ್ಯಾಶ್ ಸಿಂಬಾಲು ಮತ್ತು ನಿಮ್ಮ ಡಿಫೈನ್ದ ನಡುವ ಸ್ಪೇಸ್ ಬರಂಗಿಲ್ಲ. ದೇರ್ ಈಸ್ ನೋ ಸ್ಪೇಸ್ ಬಿಟ್ವೀನ್ ಯರ್ ಹ್ಯಾಶ್ ಆ್ಯಂಡ್ ಡಿಫೈನ್. ಇವು ಎರಡನ್ನು ಕಂಪಲ್ಸರಿ ಕೂಡಿಸೇ ಬರಿಬೇಕು. ಆ್ಯಂಡ್ ದೆನ್ ಅ ಬ್ಲ್ಯಾಂಕ್ ಸ್ಪೇಸ್ ಈಸ್ ರಿಕ್ವೈರ್ಡ್ ಬಿಟ್ವೀನ್ ಹ್ಯಾಶ್ ಆ್ಯಂಡ್ ಸಿಂಬಾಲಿಕ್ ನೇಮ್. ಇಲ್ಲಿ ಹಿಯರ್ ಯು ರಿಕ್ವೈರ್ ಅ ಬ್ಲ್ಯಾಂಕ್ ಸ್ಪೇಸ್. ಆ್ಯಂಡ್ ದೆನ್ ಹ್ಯಾಶ್ ಡಿಫೈನ್ ಸ್ಟೇಟ್ಮೆಂಟ್ ಮಸ್ಟ್ ನಾಟ್ ಎಂಡ್ ವಿತ್ ಅ ಸೆಮಿಕೋಲನ್. ಇಲ್ಲೇ ಸೆಮಿಕೋಲನ್ ಬರಂಗಿಲ್ಲ. ಯಾಕಂದ್ರೆ ನಾವೇನು ಹೇಳ್ತೀವಿ, ಸಿ ಒಳಗೆ ಎಲ್ಲ ಸ್ಟೇಟ್ಮೆಂಟ್ಸು ಸೆಮಿಕೋಲನಿಂದ ಎಂಡ್ ಆಗ್ತಾವು ಅಂತ ಹೇಳ್ತೀವಿ. ಆ್ಯಸ್ ಐ ಹ್ಯಾಡ್ ಸೇಡ್ ಯು ಅರ್ಲಿಯರ್, ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಅದಾವು. ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸು ಸೆಮಿಕೋಲನಿಂದ ಎಂಡ್ ಆಗಂಗಿಲ್ಲ. ಅವು ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಒನ್ ಅಮಾಂಗ್ ದೆಮ್ ಈಸ್ ಹ್ಯಾಶ್ ಡಿಫೈನ್. ಸಿಂಬಾಲಿಕ್ ಕಾನ್ಸ್ಟಂಟ್ ಸ್ಟೇಟ್ಮೆಂಟ್ ಡಸ್ ನಾಟ್ ಎಂಡ್ ವಿತ್ ಅ ಸೆಮಿಕೋಲನ್. ಇಲ್ಲಿ ಸೆಮಿಕೋಲನ್ ಬರಂಗಿಲ್ಲ. Then after definition the symbolic name should not be assigned other value. ನೀವು ಇಲ್ಲೇನು 56 ಅಂತ ಕೊಟ್ಟಿರಲ್ಲ, ಮುಗೀತು. ಮತ್ತು ಒಳಗೆ ಎಲ್ಲೂ ಸ್ಟ್ರೆಂತನ್ನು ಯೂಸ್ ಮಾಡಿ ಅಲ್ಲಿ ಬೇರೆ ವ್ಯಾಲ್ಯೂ ಕೊಡುವಂಗಿಲ್ಲ. ಒನ್ಸ್ ಯು ಡಿಫೈನ್ ಅ ವ್ಯಾಲ್ಯೂ ಫಾರ್ ಸಿಂಬಾಲಿಕ್ ಕಾನ್ಸ್ಟಂಟ್ ಯೂಸಿಂಗ್ ಹ್ಯಾಶ್ ಡಿಫೈನ್ ಸ್ಟೇಟ್ಮೆಂಟ್, ಯು ಕೆನಾಟ್ ಅಲ್ಟರ್ ದ ವ್ಯಾಲ್ಯೂ ಬಿಕಾಸ್ ಇಟ್ ಈಸ್ ಅ ಕಾನ್ಸ್ಟಂಟ್. ನಿಮಗೆ ಏನೇ ಚೇಂಜಸ್ ಮಾಡಬೇಕಿತ್ತು ಅಂದ್ರೂ ಇಲ್ಲೇ ಮಾಡಬೇಕು. ವಿದಿನ್ ದ ಪ್ರೋಗ್ರಾಮ್ ಚೇಂಜಸ್ಸನ್ನು ಮಾಡುವಂಗೆ ಇಲ್ಲ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವೆನ್ ಯು ಆರ್ ಯೂಸಿಂಗ್ ಸಿಂಬಾಲಿಕ್ ಕಾನ್ಸ್ಟಂಟ್, ಇಲ್ಲಿಯೂ ಕೂಡ ನೀವು ಸ್ಪೇಸನ್ನು ಯೂಸ್ ಮಾಡುವಂಗಿಲ್ಲ. ಕ್ಲಾಸ್ ಸ್ಟ್ರೆಂತ್ ಅಂತ ಹಾಕ್ತೀವಿ ಅಂದ್ರೆ ಕ್ಲಾಸ್ ಒಂದು ಸಪ್ರೇಟ್, ಸ್ಟ್ರೆಂತ್ ಒಂದು ಸಪ್ರೇಟ್. ಅಥವಾ ಫಸ್ಟ್ ಸೆಮ್ ಸ್ಟ್ರೆಂತ್ ಅಂತ ಹಾಕ್ಲಿಕ್ಕತ್ತೀವಿ ಅಂದ್ರೆ ಫಸ್ಟ್ ಸೆಮ್ ಒಂದು ಬೇರೆ, ಸ್ಟ್ರೆಂತ್ ಒಂದು ಬೇರೆ ಬರೆಯುವಂಗಿಲ್ಲ. ಯು ನೀಡ್ ಟು ರೈಟ್ ಇಟ್ ಕಂಟಿನ್ಯೂಯಸ್ಲಿ. ಏನು ಮಾಡಬೇಕು? ಕೂಡೇನೆ ಬರೀಬೇಕು. So these are the rules for symbolic constant. And next rule is symbolic names are not declared for data types. ಇದರ ಹಿಂದಗಡೆಗೆ ನಾನು ಎಲ್ಲರೇ ಡೇಟಾ ಟೈಪನ್ನು ಸ್ಪೆಸಿಫೈ ಮಾಡಿನೇನು? ಇಲ್ಲ. ವೇರಿಯೇಬಲ್ಸಿಗೆ ಹೆಂಗೆ ಇಂಟ್, ಕ್ಯಾರ್, ಫ್ಲೋಟ್ ಅಂತ ಕೊಡ್ತಿದ್ವಲ್ಲ, ಆ ರೀತಿಯಾಗಿ ಈ ಸಿಂಬಾಲಿಕ್ ಕಾನ್ಸ್ಟಂಟಿಗೆ ಡೇಟಾ ಟೈಪನ್ನು ಕೊಡೋಂಗಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಇಲ್ಲಿ ನಾವು ಎಂಥ ವ್ಯಾಲ್ಯೂ ಹಾಕ್ತೀವಿ. ಇಲ್ಲಿ 56 ಹಾಕಿನಿ ಅಂತಂದ್ರೆ ಇಟ್ ವಿಲ್ ಬಿ ಟೇಕನ್ ಆ್ಯಸ್ ಇಂಟೀಜರ್. ಇಲ್ಲಿ 3.142 ಹಾಕಿನಿ ಅಂದ್ರೆ ಪೈ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಫ್ಲೋಟಿಂಗ್ ಆರ್ ರಿಯಲ್. ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ದ್ಯಾಟ್ ಹ್ಯಾಸ್ ಬೀನ್ ಅಸೈನ್ಡ್, ಯಾವ ವ್ಯಾಲ್ಯೂ ಕೊಡ್ತೀವಿ ಆ ಬೇಸಿಸ್ ಮೇಲೆ ಸಿಂಬಾಲಿಕ್ ಕಾನ್ಸ್ಟಂಟು ಯಾವ ಥರದ್ದು ಅನ್ನೋದು ಜಡ್ಜ್ ಮಾಡ್ಕೊತೈತಿ. ವಿತ್ ದ ಹೆಲ್ಪ್ ಆಫ್ ದಿಸ್ ವಿಲ್ ರೈಟ್ ಅ ಪ್ರೋಗ್ರಾಮ್. ನೀವು ಆಲ್ರೆಡಿ ಅಲ್ಗೋರಿದಮ್ ಫ್ಲೋ ಚಾರ್ಟ್ ಹಾಕಿರಿ ನೋಡ್ರಿ. That is calculation of area and circumference of a circle. I hope you remember. Calculation of area and circumference of a circle. For that one we'll write a program because ಅಲ್ಲಿ ಪ್ರೋಗ್ರಾಮ್ನಾಗ ನಾನು ಡೈರೆಕ್ಟಾಗಿ 3.142ನ ಯೂಸ್ ಮಾಡಿದ್ವಿ. ಎಲ್ಲೂ ಪೈ ಯೂಸ್ ಮಾಡಬೇಡ್ರಿ ಅಂತ ಹೇಳಿದ್ದೆ. ಯಾಕೆ? ನಾವಿನ್ನೂ ಸಿಂಬಾಲಿಕ್ ಕಾನ್ಸ್ಟಂಟನ್ನು ಕಲ್ತಿರಲಿಲ್ಲ. Now we have learned symbolic constant, so we'll write a program using a symbolic constant. ಸ್ಟ್ರೆಂತ್ ಮತ್ತೆ ಪೈ ಕ್ಯಾಪಿಟಲ್ ಲೆಟರ್ಸ್ ನ ಬರ್ತಿದಲ್ರಿ,
ಅವು ಸ್ಮಾಲ್ ಲೆಟರ್ನಾಗ ಇಲ್ಲಿ ಪ್ರೋಗ್ರಾಮ್ನಾಗ ಬರೋದ್ರ ಅವೇ ವ್ಯಾಲ್ಯೂಸ್ ತಗೊಂತವೆ ಮತ್ತೆ ಚೇಂಜ್ ಆಗತ್ತಂತ. ಅದನ್ನೇ ನೀನು ಸ್ಮಾಲ್ ಲೆಟರ್ನಾಗ ಬರೋದ್ರ ಅದನ್ನ ನೀನು ಸ್ಮಾಲ್ ಲೆಟರ್ನಾಗ ಬರೆಯೋದು ಡಿಪೆಂಡ್ಸ್ ಅಪಾನ್ ವೆದರ್ ಯು ಆರ್ ಗೋಯಿಂಗ್ ಟು ಡಿಕ್ಲೇರ್ ದೆಮ್ ಆರ್ ನೋ. ನೀವು ವೇರಿಯೇಬಲ್ಸ್ನಾಗ ಡಿಕ್ಲೇರ್ ಮಾಡ್ಕೊಂಡು ಅಂತಂದ್ರೆ ಬೇರೆ ವ್ಯಾಲ್ಯೂನ ಅಸೈನ್ ಮಾಡ್ಕೋಬಹುದು. ನೀವು ವೇರಿಯೇಬಲ್ನಾಗ ಡಿಕ್ಲೇರ್ ಮಾಡಲಾರ್ದೆ ಬೇರೆ ವ್ಯಾಲ್ಯೂ ಕೊಡುವಂಗಿಲ್ಲ. ದ್ಯಾಟ್ ಟು ಯೂಸಿಂಗ್ ಅ ಸ್ಮಾಲ್ ಕೇಸ್ ಲೆಟರ್ಸ್. ವೇರಿಯೇಬಲ್ಸನ್ನ ಡಿಕ್ಲೇರ್ ಮಾಡ್ಕೊತೇವಲ್ಲ, ಆವಾಗ ಡಿಕ್ಲೇರ್ ಮಾಡಿಕೊಂಡು ಸ್ಮಾಲ್ ಲೆಟರ್ಸ್ನಾಗ ಬರುದ್ವಿ ಅಂತಂದ್ರೆ ಅದ್ರ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಬಟ್ ಈ ಸ್ಟ್ರೆಂತ್ ಅನ್ನೋದನ್ನು ನೀನೇನು ಕ್ಯಾಪಿಟಲ್ಸ್ನಾಗ ಬರ್ದಿರ್ತಿಲ್ಲ, ಅದನ್ನು ಮತ್ತೆ ಹೊಳ್ಳಿ ಬೇರೆ ವ್ಯಾಲ್ಯೂ ಅಸೈನ್ ಮಾಡಲಿಕ್ಕೆ ಬರಂಗಿಲ್ಲ. ಅಂದ್ರೆ ಅದು ಕ್ಯಾಪಿಟಲ್ ಲೆಟರ್ಸ್ ಹಾಕಿದ್ರೆ ಅಷ್ಟೇ ಅದು ಬರ್ತದೆ. ಸ್ಮಾಲ್ ಕ್ಯಾಪಿಟಲ್ ಲೆಟರ್ಸ್ ಹಾಕಿದ್ರೆ ಅಷ್ಟೇ ಅದು ಬರ್ತೈತಿ. ನೀ ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ ರೂಲೇ ಅದೇ ಐತಿ. ಇಟ್ ಶುಡ್ ಬಿ ರಿಟರ್ನ್ ಇನ್ ಅಪ್ಪರ್ ಕೇಸ್ ಲೆಟರ್. ಲೋವರ್ ಕೇಸ್ ಲೆಟರ್ಸ್ನಾಗ ಬರದಿ ಅಂದ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ವೇರಿಯೇಬಲ್. ಹಾ ಮೇಡಮ್. ಓಕೆ, ಮತ್ತೆ ಯಾರಿಗಾರ ಏನ್ರಿ ಡೌಟ್ಸ್? ಎನಿಬಡಿ ಎಲ್ಸ್ ಇಸ್ ಹ್ಯಾವಿಂಗ್ ಎನಿ ಡೌಟ್ ರಿಗಾರ್ಡಿಂಗ್ ಸಿಂಬಾಲಿಕ್ ಕಾನ್ಸ್ಟೆಂಟ್? Okay, so take down the heading. Write a program to calculate area and circumference. Write a program to calculate area and circumference of a circle. Area and circumference of a circle using symbolic constant. Basavaraj Mendegar, Abhishek Muppainmet and Abhishek Hungund. Lower your hands. Vivekanand, Basavaraj, Abhishek, lower your hands. Okay. So, ಆ ಪೇಜ್ ಓಪನ್ ಮಾಡ್ರಿ ಎಲ್ಲರೂ. ಐ ಹೋಪ್ ಎವ್ರಿ ಒನ್ ಈಸ್ ಹ್ಯಾವಿಂಗ್ ಅಲ್ಗೋರಿದಮ್ ಅಥವಾ ಫ್ಲೋ ಚಾರ್ಟ್ ಬರೆದಿರುವಂಥ ಪೇಜನ್ನು ಓಪನ್ ಮಾಡ್ರಿ. ಸಿಗ್ತಾ ಎಲ್ಲರಿಗೂ? I hope everyone got that page. The radius. After that you have calculated area. Pi r square ಅನ್ನು ಯೂಸ್ ಮಾಡಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಿರಿ. ಆಮೇಲೆ ಸರ್ಕಂಫರೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿರಿ 2 pi r ಯೂಸ್ ಮಾಡಿ. ಪೈ ಬದಲಿಗೆ ಡೈರೆಕ್ಟಾಗಿ ವ್ಯಾಲ್ಯೂನ ಹಾಕಿರಿ 2.314 ಅಂತೇಳಿ. ಆ್ಯಂಡ್ ದೆನ್ ಯು ಹ್ಯಾವ್ ಡಿಸ್ಪ್ಲೇಡ್ ದ ರಿಸಲ್ಟ್. ಹೌದಾ? ಇನ್ಪುಟ್ ಸಲುವಾಗಿ ಒಂದು ವೇರಿಯೇಬಲ್ಲು, ಔಟ್ಪುಟ್ಟನ್ನು ಸ್ಟೋರ್ ಮಾಡಲಿಕ್ಕೆ 2. ರೇಡಿಯಸ್, ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್. ಯು ರಿಕ್ವೈರ್ 3 ವೇರಿಯೇಬಲ್ಸ್. ಎಸ್ ಆರ್ ನೋ? You require 3 variables for carrying out this particular procedure. Yes or no? ಒಂದು ಕಾನ್ಸ್ಟೆಂಟ್ ಅದ, ಕಾನ್ಸ್ಟೆಂಟನ್ನು ಕನ್ಸಿಡರ್ ಮಾಡಬೇಡ್ರಿ. ಬರೀ ನೀವು ತಗೊಂಡಿರುವಂಥದ್ದು ಔಟ್ಪುಟ್ ಬರುವಂಥವು. ಅದಕ್ಕೆ ನಾವೇನಂತೇವೆ ಪ್ರೋಗ್ರಾಮ್ ಎಲಿಮೆಂಟ್ಸ್ ವಿಚ್ ಆರ್ ಕಾಲ್ಡ್ ಆಸ್ ವೇರಿಯೇಬಲ್ಸ್. 3 ವೇರಿಯೇಬಲ್ಸನ್ನು ಯೂಸ್ ಮಾಡಿರಿ. ಸೇ ಎಸ್ ಆರ್ ನೋ? Have you used 3 variables in the algorithm and flowchart? Yes, ma'am. Yes. One is for input and 2 are for output. 2 calculation part ಬಂದವು. ಒಂದು ಏರಿಯಾ ಕ್ಯಾಲ್ಕುಲೇಷನ್ನು, ಒಂದು ಸರ್ಕಂಫರೆನ್ಸ್ ಕ್ಯಾಲ್ಕುಲೇಷನ್ನು. Yes? Yes, ma'am. Yes, ma'am. Okay. Then you have an output statement which prints 2 results. Yes, ma'am. Okay. And there is a constant value 3.142. One constant value ada. Yes, ma'am. Yes, madam. Vinayak Masuti, are you there?
ಹಾಂ ಮ್ಯಾಮ್. ಹಾಂ, ಎಷ್ಟು ಇನ್ಪುಟ್ಸ್ ಅದಾವು? ಮ್ಯಾಮ್ 1 ಇನ್ಪುಟ್ಸ್ 2 ಔಟ್ಪುಟ್ಸ್. 1 input and 2 output. Okay. Next. Smita Desai. Are you there? Smita. Okay. Calculation ಹೆಂಗೆ ಮಾಡೇವಿ? ಏರಿಯಾ ಮತ್ತು ಸರ್ಕಂಫರೆನ್ಸ್ ಇದ್ದು. What is the formula used for calculation of area and circumference? I am expecting an answer from Smita. Formula for calculation of area and circumference. ಅಲ್ಗೋರಿದಮ್ ಫ್ಲೋ ಚಾರ್ಟ್ ಎರಡದ್ರೊಳಗೂ ಅದಾವು. ಕ್ಯಾಲ್ಕುಲೇಷನ್ ಅದು ಸರ್ಕಂಫರೆನ್ಸ್ ಆ್ಯಂಡ್ ಏರಿಯಾ. What is the formula which you have used for calculation of area and circumference? Abhishek Mupanmat. Abhishek. Yes, madam. Yes, formula for calculation of area and circumference. Pi into 2r, madam. It is for R area, madam. circumference. Pi into 2 into r, madam. Pi into 2 into r. Pi r square and 2 pi r are the formula that are used for calculation purpose. Okay. Now turn your page and open the structure of C program. Turn your pages and open the structure of C program. ಮೇಡಮ್ ಹಾಂ, ಮೇಡಮ್ ಅದ ಆಪರೇಟರ್ ಕನ್ಸಿಡರ್ ಮಾಡಲ್ರಿ ಇನ್ಪುಟ್. ಆಪರೇಟರ್ ಕನ್ಸಿಡರ್ ಮಾಡ್ತೇವ್ರಿ. ಆಪರೇಟರ್ ಇರ್ಲಾರ್ದೇನೆ ಕ್ಯಾಲ್ಕುಲೇಷನ್ ಆಗಂಗಿಲ್ಲ. ಬಟ್ ಈಗ ನಿಮಗೆ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ಏನು ಬೇಕಾಗ್ಯಾವು ಅದನ್ನು ಹೇಳಿಕತ್ತೀನಿ ನಾನು. ಆಪರೇಟರನ್ನು ಕ್ಯಾಲ್ಕುಲೇಷನ್ ಪಾರ್ಟ್ ಟೈಮ್ದಾಗ ಹೇಳ್ತೀವಿ. ದೇ ಆರ್ ಸಿಂಪಲ್ ಆಪರೇಟರ್ಸ್ ದಟ್ ಆರ್ ಯೂಸ್ಡ್. ಮಲ್ಟಿಪ್ಲಿಕೇಶನ್ ಆಪರೇಟರ್ ಅದ, ಅದು ಎಲ್ಲರಿಗೂ ಗೊತ್ತಿರ್ತೈತಿ ಅದ್ರ ವರ್ಕ್. ನಿಮಗೆ ಮೇನ್ಲಿ ಬೇಕಾಗಿರೋದು ಇನ್ಪುಟ್ ಏನು ತಗೋತೀವಿ, ಔಟ್ಪುಟ್ ಎಷ್ಟು ತಗೊತೀವಿ ಅನ್ನೋದು ಗೊತ್ತಾಗಬೇಕು. ಡಿಕ್ಲರೇಷನ್ ಸಲುವಾಗಿ, ಅದ್ರ ಸಲುವಾಗಿ ಅದನ್ನು ನೋಡಂತ ಹೇಳಿದ್ದು. ಓಕೆ, ಓಪನ್ ಮಾಡಿದ್ರ ಎಲ್ಲರೂ ಪ್ರೋಗ್ರಾಮ್ ಸ್ಟ್ರಕ್ಚರನ್ನು? Yes, ma'am. Okay, so now we'll start writing the program according to that structure. ನಿಮಗೆ ಎಲ್ಲಿವರೆಗೂ ಪ್ರೋಗ್ರಾಮ್ ಬರೀದು ಪರ್ಫೆಕ್ಟ್ ಆಗಂಗಿಲ್ಲ, ಒಂದು ಸ್ವಲ್ಪ ರೆಫರೆನ್ಸಿಗೆ ಅದನ್ನು ಯೂಸ್ ಮಾಡ್ಕೊರಿ. ಫ್ಲೋ ಚಾರ್ಟ್ ಅಲ್ಗೋರಿದಮನ್ನು ಮತ್ತು ಈ ಪ್ರೋಗ್ರಾಮ್ ಸ್ಟ್ರಕ್ಚರನ್ನು ಹೆಲ್ಪ್ ತಗೊಂಡು ಪ್ರೋಗ್ರಾಮ್ ಬರೀ. ಒನ್ಸ್ ಯು ಬಿಕಮ್ ಪರ್ಫೆಕ್ಟ್ ವಿತೌಟ್ ಎನಿ ಅಸಿಸ್ಟೆನ್ಸ್ ಯು ಕ್ಯಾನ್ ಗೋ ಫಾರ್ ರೈಟಿಂಗ್. ಓಕೆ, ಸೊ ವಾಟ್ ಈಸ್ ದ ಫಸ್ಟ್ ಸೆಕ್ಷನ್ ಇನ್ ದ್ಯಾಟ್ ಸ್ಟ್ರಕ್ಚರ್? ಪ್ರೋಗ್ರಾಮ್ ಸ್ಟ್ರಕ್ಚರ್ ಒಳಗೆ ಫಸ್ಟ್ ಏನದ? ಇಟ್ ಈಸ್ documentation section. It is Documentation section. okay. First is documentation section, which includes additional information provided. ಬೇಕು ಅಂತಂದ್ರೆ ಇಲ್ಲೂ ಬರೆಯುವಂತ. ಎದಕ್ಕೆ ಬರೀಲಿಕ್ಕತ್ತೀವಿ ನಾವು? It is an example program to show how you are going to make use of symbolic constant. Symbolic constant ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೇವೆ ಅನ್ನೋದನ್ನ ತೋರಿಸ್ಲಿಕ್ಕೆ ಬರೆದಿರುವಂತ ಪ್ರೋಗ್ರಾಮ್. So we'll write that one as a comment. Comment ಯಾವಾಗಲೂ ಯಾವ ರೀತಿ ಬರೀಬೇಕು? ಸ್ಲ್ಯಾಶ್ ಸ್ಟಾರ್ and then whatever you want to write, end it with again star and slash. So it is example for symbolic constant. Symbolic constant usage. ಮುಗೀತು. ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟೆ. Star and slash. That means this particular program, whatever we are writing, that is to demonstrate the usage of symbolic constant. ಈ ಪ್ರೋಗ್ರಾಮ್ ಅನ್ನು ಬರೆದಿರೋದ್ರ ಇಂಟೆನ್ಷನ್ ಏನು? ಸಿಂಬಾಲಿಕ್ ಕಾನ್ಸ್ಟೆಂಟ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೇವೆ ಅನ್ನೋದನ್ನ ತೋರಿಸ್ಲಿಕ್ಕೆ. ಓಕೆ, ಆಫ್ಟರ್ ದಟ್ ವಾಟ್ ಈಸ್ ದ ಸೆಕ್ಷನ್? ಇಟ್ ಈಸ್ ಲಿಂಕ್ ಸೆಕ್ಷನ್. ಎಸ್, ಹೌದಾ? Yes, ma'am.
Okay. Link Yes, section ma'am. means it includes the header files. ಸಿ ಲೈಬ್ರರಿ ಒಳಗಿರುವಂಥ ಯಾವಾದರೂ ಫಂಕ್ಷನ್ಸನ್ನು ಫೈಲ್ಸನ್ನು ಲಿಂಕ್ ಮಾಡಬೇಕಾಗಿದ್ರೆ ಅದನ್ನು ಬರೀಬೇಕು. ಆ್ಯಂಡ್ ಎವ್ರಿ ಪ್ರೋಗ್ರಾಮ್ ವಿಲ್ ಹ್ಯಾವ್ ಟು ಇನ್ಕ್ಲೂಡ್ ಹ್ಯಾಶ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹ್ಯಾಶ್ ಇನ್ಕ್ಲೂಡ್ stdio.h. ಯಾಕಂದ್ರೆ ಪ್ರತಿಯೊಂದು ಪ್ರೋಗ್ರಾಮ್ನಾಗೂ ನಾವು ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ತೊಗೊತೀವಿ. ದ್ಯಾಟ್ ಮೀನ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಆ್ಯನ್ ಇನ್ಪುಟ್ ಫಂಕ್ಷನ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ ಇನ್ ಎವ್ರಿ ಪ್ರೋಗ್ರಾಮ್. ಆಲ್ಮೋಸ್ಟ್ 99.9% ಎಲ್ಲ ಪ್ರೋಗ್ರಾಮ್ನಾಗೂ ಐದರ್ ಇನ್ಪುಟ್ ಆರ್ ಔಟ್ಪುಟ್ ಆರ್ ಬೋತ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಪ್ರೆಸೆಂಟ್. ಅದನ್ನು ಪ್ರತಿ ಸರಿ ನಾನು ಡಿಫೈನ್ ಮಾಡ್ಕೊಂತ ಕೂಡಂಗಿಲ್ಲ ಯೂಸರು. ಅದಕ್ಕೆ ಅದನ್ನ ಏನು ಮಾಡ್ಯಾರ, ಆಲ್ರೆಡಿ ಸಿ ಲೈಬ್ರರಿ ಒಳಗೆ ಇಟ್ಟಾರ. ಜಸ್ಟ್ ಲಿಂಕ್ ಮಾಡೋ ಕೆಲಸ ಅಷ್ಟೇ ಅದು. ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ಹೆಡರ್ ಫೈಲನ್ನು ಇನ್ಕ್ಲೂಡ್ ಮಾಡ್ಕೊತೀವಿ. ಆ್ಯಂಡ್ ಹೆಡರ್ ಫೈಲ್ ಈಸ್ ಹ್ಯಾಶ್ ಇನ್ಕ್ಲೂಡ್ within the angular bracket std standard input output dot h. This particular file contains all the functions that are related to input and output. ಇನ್ಪುಟ್ ಕೊಡಲಿಕ್ಕೆ, ಔಟ್ಪುಟ್ ತಗೊಳ್ಳಿಕ್ಕೆ ಯಾವ್ಯಾವ ಫಂಕ್ಷನ್ಸ್ ಅವೈಲೇಬಲ್ ಅದಾವೆ ಸಿ ಒಳಗೆ, ಅದರದ್ದು ಎಲ್ಲರದ್ದು ಇನ್ಫಾರ್ಮೇಷನ್ನ ಇಲ್ಲಿ ಇರ್ತೈತಿ. ಅದನ್ನು ನಾವು ಜಸ್ಟ್ ಏನು ಮಾಡ್ಕೊತೀವಿ, ಇನ್ಕ್ಲೂಡ್ ಮಾಡ್ಕೊತೀವಿ. ಆ್ಯಂಡ್ ವೆನ್ ಎವರ್ ಇನ್ ದ ಪ್ರೋಗ್ರಾಮ್ ನೀವು ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಎಫ್ ಸ್ಕ್ಯಾನ್ ಎಫ್, ಎಫ್ ಪ್ರಿಂಟ್ ಎಫ್ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸನ್ನು ಯೂಸ್ ಮಾಡಿದ್ರಿ ಅಂತಂದ್ರೆ ಅದು ಏನು ಮಾಡ್ತೈತಿ ಕೆಲಸ ಅನ್ನೋದು ಇದು ಹೇಳ್ಕೊಡ್ತೈತಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ ಈಸ್ ಡೆಫಿನೇಷನ್ ಸೆಕ್ಷನ್. ಹೌದಾ? ಆಫ್ಟರ್ ಲಿಂಕಿಂಗ್ ಯು ಹ್ಯಾವ್ ಡೆಫಿನೇಷನ್ ಸೆಕ್ಷನ್. ಎಸ್ ಆರ್ ನೋ? Yes, ma'am. ಓಕೆ. ದ್ಯಾಟ್ ಈಸ್ ಯೂಸ್ಡ್ ಫಾರ್ ಡಿಫೈನಿಂಗ್ ದ ಸಿಂಬಾಲಿಕ್ ಕಾನ್ಸ್ಟಂಟ್. ಈಗ ನಮಗೆ ಬೇಕಾಗಿರೋದು ಸಿಂಬಾಲಿಕ್ ಕಾನ್ಸ್ಟಂಟೇ ಐತಿ. ಏನು ಬೇಕು ನಮಗೆ ಸಿಂಬಾಲಿಕ್ ಕಾನ್ಸ್ಟಂಟ್? ನಮ್ಮ ಪ್ರೋಗ್ರಾಮ್ನಾಗ ಏನು ಬೇಕು ನಮಗೆ ಕಾನ್ಸ್ಟಂಟ್ ವ್ಯಾಲ್ಯೂ ಫಾರ್ ಕ್ಯಾಲ್ಕುಲೇಷನ್ ಆಫ್ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್. ವಿಚ್ ಕಾನ್ಸ್ಟಂಟ್ ವ್ಯಾಲ್ಯೂ ಡು ಯು ರಿಕ್ವೈರ್? Pi. Pi. That means we need to define pi here. ಹೇಗೆ ಡಿಫೈನ್ ಮಾಡ್ತೀವಿ? ಹ್ಯಾಶ್ define then name of the symbolic constant. ಏನು ಹೆಸರೇನು ಕೊಡೋನು? ರಿಲೇಟೆಡ್ ಕೊಡ್ರಿ. ಅದಕ್ಕೆ ಹೆಸರಿರೋದೇ ಪೈ ಅಂತ ಹೇಳದ. ಸೊ ವಿಲ್ ಗಿವ್ ದ್ಯಾಟ್ ನೇಮ್ ಪೈ. ಆ್ಯಂಡ್ what is the value of pi? What is the value of pi? 3.142. 3.142. Right. ನೆಕ್ಸ್ಟ್ ಏನದ? ನೆಕ್ಸ್ಟ್ ಸೆಕ್ಷನ್ ಯಾವುದು? ಗ್ಲೋಬಲ್ ವೇರಿಯೇಬಲ್ ಸೆಕ್ಷನ್. ರೈಟ್? ಹೌದಾ ಇಲ್ವಾ? ಓಕೆ. ಬಟ್ ನೀವು ಅಲ್ಗೋರಿದಮ್ ಫ್ಲೋ ಚಾರ್ಟ್ ಅನ್ನ ನೋಡಿದ್ರಿ, ಅಲ್ಲಿ ಏನದ ನಿಮಗೆ ಒಂದೇ ಪಾರ್ಟ್ ಅದ. ಅಲ್ಲೇನ್ರೆ ಸಬ್ಸೆಕ್ಷನ್ಸ್ ಬಂದಿದ್ದು ಏನೋ? ವೇರ್ ದೇರ್ ಎನಿ ಸಬ್ಸೆಕ್ಷನ್ಸ್ ಇನ್ ದ ಅಲ್ಗೋರಿದಮ್ ಅಂಡ್ ಫ್ಲೋ ಚಾರ್ಟ್? ನೋ. ಯಾಕಂದ್ರೆ ಇದ್ರೊಳಗೆ ಬರೋದು ಒಂದೇ ಮೇನ್ ಫಂಕ್ಷನ್ ಒಂದೇ ಬರ್ತೈತಿ. ಮೇನ್ ಫಂಕ್ಷನ್ ಒಂದೇ ಬರ್ತೈತಿ ಅಂದ್ರೆ ನಿಮಗೆ ಗ್ಲೋಬಲ್ ವೇರಿಯೇಬಲ್ ಅವಶ್ಯಕತೆ ಇಲ್ಲ. ಗ್ಲೋಬಲ್ ವೇರಿಯೇಬಲ್ಸನ್ನ ಯಾವಾಗ ಯೂಸ್ ಮಾಡ್ತೇವೆ ನಾವು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ಸ್ ಅಂದರೆ ಸಣ್ಣ ಸಣ್ಣ ಟಾಸ್ಕ್ಗಳು ಬೇರೆ ಬೇರೆ ಬರ್ತಿದ್ದು ಅಂತಂದ್ರೆ ಎಲ್ಲದ್ರೊಳಗೂ ಕಾಮನ್ ಆಗಿ ಯೂಸ್ ಮಾಡುವಂಥ ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡಲಿಕ್ಕೆ. ಬಟ್ ಇಲ್ಲಿ ಇರೋದೇ ಒಂದೇ ಪಾರ್ಟ್ ಅದ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಇನ್ಕ್ಲೂಡ್ ಗ್ಲೋಬಲ್ ವೇರಿಯೇಬಲ್ ಸೆಕ್ಷನ್. ಆಫ್ಟರ್ ದ್ಯಾಟ್ ಏನದ? ಮೇನ್. ಹೌದಾ? Yes, ma'am. ಎಸ್, ಮೇನ್. It is a function from where the execution of your program begins. ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಲ್ಲಿಂದ ಶುರು ಆಗ್ತೈತಿ? ಇಲ್ಲಿಂದ ಶುರು ಆಗ್ತೈತಿ. ಮೇನ್ ಹ್ಯಾಸ್ ಟೂ ಪಾರ್ಟ್ಸ್. ಒನ್ ಈಸ್ ಡಿಕ್ಲರೇಷನ್ ಪಾರ್ಟ್ ಆ್ಯಂಡ್ ಅನದರ್ ಒನ್ ಈಸ್ ಎಕ್ಸಿಕ್ಯೂಷನ್ ಪಾರ್ಟ್. ಡಿಕ್ಲರೇಷನ್ ಪಾರ್ಟ್ ಅಂದರೆ ಏನು? ನಾ ಮುಂದೆ ಪ್ರೋಗ್ರಾಮ್ನಾಗ ಏನೇನು ಯೂಸ್ ಮಾಡ್ಕೊತೀನಿ ಅನ್ನೋದು ಎಲ್ಲಾನು ಮೊದಲಿಗೆ ಲಿಸ್ಟ್ ಔಟ್ ಮಾಡೋದು. ಅದಕ್ಕೆ ನಾವೇನಂತ ಕರಿತೀವಿ? ಡಿಕ್ಲರೇಷನ್ ಪಾರ್ಟು ಅಂತ ಕರಿತೀವಿ. ಇದ್ರ ಸಲುವಾಗಿ ನಾನು ನಿಮ್ಗೆ ಅಲ್ಗೋರಿದಮ್ ಫ್ಲೋ ಚಾರ್ಟ್ ನೋಡ್ರಿ ಅಂತ ಹೇಳಿದ್ದೆ. ಓಕೆ. ಏನೇನು ಬೇಕು ನಮಗೆ ಇನ್ಪುಟ್ಟಿಗೆ ಮತ್ತು ಔಟ್ಪುಟ್ಟಿಗೆ? ಯು ರಿಕ್ವೈರ್ 3 ವೇರಿಯೇಬಲ್ಸ್. ಎಸ್ ಆರ್ ನೋ? ಒನ್ ಈಸ್ ಇನ್ಪುಟ್ ಆ್ಯಂಡ್ 2 ಆರ್ ಔಟ್ಪುಟ್ಸ್. ಅಂದ್ರೆ 3 ಎಲಿಮೆಂಟ್ಸ್ ಬೇಕು ನನಗೆ. ಒಂದು ರೇಡಿಯಸ್ಸು, ಒಂದು ಏರಿಯಾ, ಒಂದು ಸರ್ಕಂಫರೆನ್ಸ್. ಎಸ್ ಆರ್ ನೋ? Yes, ma'am. ಉಳಿದವರೆಲ್ಲರೂ ಮಲ್ಕೊಂಡ್ರೇನ? ವಾಟ್ ಅಬೌಟ್ ಅದರ್ಸ್? How many variables you require for accomplishing the task? 3. Yes. ಎಲ್ಲರೂ ಆನ್ಸರ್ ಮಾಡ್ಬೇಕಾ? ಒಬ್ರು ಇಬ್ರು ಮಾಡಿದ್ರೆ ನಡೆಯಂಗಿಲ್ಲ.
Three How many variables, ma'am. variables you require for this particular program? Three variables. Three variables. One is input and two are output. ಆ ಮೂರು ವ್ಯಾಲ್ಯೂ ಎಂತಾವಿರ್ತಾವ ಹೇಳ್ರಿ ನೋಡೋಣ. ಸರ್ಕಂಫರೆನ್ಸು, ಏರಿಯಾ, ರೇಡಿಯಸ್, ಯಾವ ರೀತಿಯಾದಂತ ವ್ಯಾಲ್ಯೂಸ್ ಅನ್ನ ಕೊಡ್ಬೋದು ನಾವು? Integers. ಇಂಟೀಜರ್ ಕೊಡ್ಬೋದು. ಮತ್ತೆ ಫ್ಲೋಟಿಂಗ್ ಕೊಡ್ಲಿಕ್ಕೆ ಬರಂಗಿಲ್ಲೇನ್ರೆ? ಸರ್ಕಂಫರೆನ್ಸ್, ಏರಿಯಾ ಡಾಟ್ ಡೆಸಿಮಲ್ ವ್ಯಾಲ್ಯೂ ಬರಂಗೇ ಇಲ್ಲ, ಕಾನ್ಸ್ಟೆಂಟ್ ಇರ್ತೈತೆ ಫಿಕ್ಸ್. Yes, ma'am. Floating ಕೊಡ್ಬೋದ್ರಿ. ಫ್ಲೋಟಿಂಗ್ ಕೊಡ್ಬೋದ್ರಿ. ಫ್ಲೋಟಿಂಗು ಕೊಡ್ಬೋದು. ಇಲ್ಲಿ ನೋಡ್ರಿ, ನಾನು ಡಿಕ್ಲೇರ್ ಮಾಡ್ಬೇಕಾದ್ರೆ ಇಂಟೀಜರ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟೆ ಅಂತಂದ್ರ ಅದ್ರೊಳಗೆ ನೀವು ಡೆಸಿಮಲ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಬರಂಗಿಲ್ಲ, ಇಂಟೀಜರ್ನೇ ಸ್ಟೋರ್ ಮಾಡ್ಬೇಕು. ಅದ್ರ ಬದಲಿಗೆ ನಾನು ಫ್ಲೋಟ್ ಅಂತ ಕೊಟ್ಟೆ ಅಂದ್ರೆ ಇಟ್ ಮೇ ಕಂಟೈನ್ 12.0 ಆಲ್ಸೋ, ಇಟ್ ಮೇ ಕಂಟೈನ್ 38.43 ಆಲ್ಸೋ. ಹೋಲ್ ನಂಬರ್ ಸ್ಟೋರ್ ಮಾಡ್ಬೋದು, ಡೆಸಿಮಲ್ ಬಂದ್ರೆ ಡೆಸಿಮಲ್ ಸ್ಟೋರ್ ಮಾಡ್ಬೋದು. ಅದೇನ ಇಂಟೀಜರ್ ಕೊಟ್ಟೆ ಅಂದ್ರೆ ಇದನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಓನ್ಲಿ ದಿಸ್ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಅಂಡ್ ದಿಸ್ ವಿಲ್ ಬಿ ಟರ್ಮಿನೇಟೆಡ್. ಅದನ್ನ ಏನ್ ಮಾಡ್ತಾರೆ? ಡಿಸ್ಕಾರ್ಡ್ ಮಾಡ್ತಾರೆ. ನಿಮಗೆ ಎಲ್ಲೇ ಇಂಟೀಜರು ಬರಬಹುದು, ಡೆಸಿಮಲ್ಲು ಬರಬಹುದು ಅನ್ನುವಂಥ ಡೌಟ್ ಇರ್ತೈತ್ಲ, ದ ಬೆಸ್ಟ್ ಮೆಥಡ್ ಈಸ್ ಗೋ ಫಾರ್ ಡಿಕ್ಲೇರಿಂಗ್ ಇಟ್ ಆಸ್ ಅ ಫೋಲ್ಡ್. ಎಲ್ಲಿ ನಿಮಗೆ ಕಂಪಲ್ಸರಿ ಆಗಿ ಶ್ಯೂರ್ ಆಗಿ ಗೊತ್ತಿರ್ತೈತಿ ಇಟ್ ಈಸ್ ಅ ಹೋಲ್ ನಂಬರ್. ಕನ್ಸಿಡರ್ ಫಾರ್ ಎಕ್ಸಾಂಪಲ್, ನಿಮ್ಮ ಮಾರ್ಕ್ಸ್ ಏನೇ ಮಾಡಿದ್ರು ರೌಂಡ್ ಆಫ್ ಮಾಡೇ ಕೊಡ್ತಾರೆ. ಇಟ್ ಕೆನಾಟ್ ಬಿ ಅನ್ ಇಂಟೀಜರ್, ಹೋಲ್ ನಂಬರ್ ಇರ್ತೈತಾ? ವಯಸ್ಸು ಹೇಳ್ಬೇಕಾದ್ರೆ ಏನು ಹೇಳ್ತೀರಿ ನೀವು? 38, 39, 10, 18 ಹೇಳ್ತೀರಿ. ಯಾರೇ 18ವರೆಗೆ ಆಗ್ಯಾವ್ರಿ ನನಗೆ, ಇಲ್ಲ 18 ಆಗಿ 3 ತಿಂಗಳಾಗೈತ್ರಿ ಹೇಳ್ತೀರಿ, ನಾ ಹೇಳಂಗಿಲ್ಲ. ರೈಟ್? ವೆನ್ ಎವರ್ ಯು ಸ್ಪೆಸಿಫೈ ಯುವರ್ ಏಜ್ ಯು ಆರ್ ಗೋಯಿಂಗ್ ಟು ಗಿವ್ ಇಟ್ ಇನ್ ಅ ಹೋಲ್ ನಂಬರ್. ಅದೇ ವೇ ಟು ಹೈ ಟು ಹೇಳ್ರಿ ಅಂತಂದ್ರೆ ಇಟ್ ವಿಲ್ ಬಿ ಅ ಡೆಸಿಮಲ್ ವ್ಯಾಲ್ಯೂ. ರೈಟ್? ಸೊ ಎಲ್ಲಿ ಪಾಸಿಬಿಲಿಟಿ ಡೆಸಿಮಲ್ ಬರೋದಿರ್ತೈತಿ ಅಂಥವ್ತನ್ನ ಫ್ಲೋಟ್ ಅಂತ ಹೇಳ್ರಿ. ಎಲ್ಲಿ ಫಿಕ್ಸ್ ಆಗಿ ನಿಮಗೆ ಗೊತ್ತಿರ್ತೈತಿ ಹೋಲ್ ನಂಬರೇ ಬರ್ತೈತಿ, ಆನ್ಸರು ಹೋಲ್ ನಂಬರನ್ನೇ ಕೊಡ್ತೀನಿ ಅಂಥೇಳಿ ಅಂಥವ್ತನ್ನ ಇಂಟೀಜರ್ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಸೆಷನ್